ಮೋದಿಗೆ ಓದು ಬರಹದ ತಿಳುವಳಿಕೆ ಕಡಿಮೆ ಇದೆ ಅಂತ ಹೇಳ್ತಾ ಇದೆ. ನರೇಂದ್ರ ಮೋದಿ ನಕಲಿ ಪದವೀಧರ. ನೋಡಿ ಎಂತ ಆರೋಪ ಇದು. ಈ ರೀತಿಯಾದಂತಹ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಯಾರು? ರಾಹುಲ್ ಗಾಂಧಿ. ಮೋದಿಗೆ ಓದು ಬರಹದ ಒಂದು ತಿಳುವಳಿಕೆ ಕಡಿಮೆ ಇದೆ, ಸರಿಯಾಗಿ ಓದಿಕೊಂಡಿಲ್ಲ. ನರೇಂದ್ರ ಮೋದಿ ಹತ್ರ ಇರುವಂಥದ್ದು ನಕಲಿಯ ಒಂದು ಪದವಿಯ ಒಂದು ಸರ್ಟಿಫಿಕೇಟ್ಗಳು, ನಕಲಿ ಪದವೀಧರ. ಈ ರೀತಿಯಾದಂತಹ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ರಾಹುಲ್ ಗಾಂಧಿ. ಕಾಗ ವಿರುದ್ಧ ಭುಗಿಲೆದ್ದಿದೆ ಈಗ ಆಕ್ರೋಶ. ಏನು ಮೋದಿ ಬಗ್ಗೆ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಅಂತ ಬಿಹಾರ ಎಲೆಕ್ಷನ್ ಸಂಬಂಧ ಸಿಡಿದಿದ್ದಾರೆ ರಾಹುಲ್ ಗಾಂಧಿ. ಮೋದಿ ಬೆಂಬಲಿಗರಿಂದ ವ್ಯಾಪಕ ಆಕ್ರೋಶ ಕೇಳಿ ಬರ್ತಾ ಇದೆ, ಸ್ಫೋಟವಾಗ್ತಾ ಇದೆ. ಯಾಕೆ ನಮ್ಮ ನಾಯಕರ ಬಗ್ಗೆ ಈಗ ಮಾತನಾಡ್ತಾ ಇದ್ರಿ ಅಂತ ಮೋದಿಯನ್ನ ನಕಲಿ ಪದವಿದ್ದಾರೆ ಎಂದಿದ್ದಕ್ಕೆ ರಾಹುಲ್ ಗಾಂಧಿ ವಿರುದ್ಧ ಸಿಟ್ಟು ಮಾಡಿಕೊಂಡಿದ್ದಾರೆ ಮೋದಿಯ ಬೆಂಬಲಿಗರೆಲ್ಲರೂ ಕೂಡ. ಮೋದಿಗೆ ಓದು ಬರಹ ಸರಿಯಾಗಿ ಬರಲ್ಲ, ತಿಳುವಳಿಕೆ ಕಡಿಮೆ ಇದೆ, ಮೋದಿ ಇಸ್ ನಾಟ್ ವೆಲ್ ಎಜುಕೇಟೆಡ್ ಪರ್ಸನ್ ಅನ್ನೋಂಥ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಪದವೀಧರ ಅಲ್ಲ ಅವರು, ನಕಲಿ ಪದವಿ ಅಂದರೆ ಸುಳ್ಳು ಡಾಕ್ಯುಮೆಂಟ್ಗಳ ಇವೆ ಅವರ ಹತ್ರ, ನಕಲಿ ಪದವೀಧರ ಅನ್ನೋಂಥ ರೀತಿಯಲ್ಲಿ ರಾಹುಲ್ ಗಾಂಧಿ ಮಾತನಾಡಿದ್ದಾರೆ. ಬಿಹಾರ ಎಲೆಕ್ಷನ್ನ ಒಂದು ಪ್ರಚಾರದಲ್ಲಿ ಮೋದಿಯ ವಿರುದ್ಧ ರಾಹುಲ್ ಗಾಂಧಿ ಮಾತನಾಡಿರುವಂಥದ್ದು, ರಾಗ ಮಾಡಿದಂಥ ಒಂದು ಆರೋಪಕ್ಕೆ ಇಡೀ BJPಯ ಒಂದು ಬೆಂಬಲಿಗರು, ಮೋದಿಯ ಬೆಂಬಲಿಗರು ಎಲ್ಲರೂ ಕೂಡ ರೀತಿಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ನೀವು ನಮ್ಮ ನಾಯಕರ ಬಗ್ಗೆ ಈಗ ಮಾತನಾಡ್ತಾ ಇದ್ದೀರಿ? ನೋಡಿ, ರಾಹುಲ್ ಗಾಂಧಿ ಮತ್ತು ನರೇಂದ್ರ ಮೋದಿ, BJP ಮತ್ತು ಕಾಂಗ್ರೆಸ್ ಇವರೇನು ಮಾಡ್ತಾ ಇದ್ದಾರೆ? ಬಿಹಾರದ ಒಂದು ಚುನಾವಣೆ ಏನು ಬಂದಿದೆ, ಎಲೆಕ್ಷನ್ ಬಂದಿದೆ, ಅದರ ಪ್ರಚಾರದಲ್ಲಿದ್ದಾರೆ. ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಮಾತನಾಡ್ತಾರೆ. ಅವ್ರ ಮೇಲೆ ಇವರು, ಅವ್ರ ವಿರುದ್ಧ ಇವರು, ಇವ್ರ ವಿರುದ್ಧ ಅವರು ಹೀಗೆ ಆರೋಪ ಪ್ರತ್ಯಾರೋಪ ಕೇಳಿ ಬರ್ತಾ ಇದೆ. ದಿನದಿಂದ ದಿನಕ್ಕೆ ಮಾತುಗಳು ಹೆಚ್ಚಾಗ್ತಾನೆ ಇದೆ. BJP ಅವರು ಒಂದು ರೀತಿ ಮಾತನಾಡಿದ್ರೆ, ಕಾಂಗ್ರೆಸ್ನವರು ಇನ್ನೊಂದು ರೀತಿ ಮಾತಾಡ್ತಿದ್ದೆ. ಎಲ್ಲವೂ ಕೂಡ ಚುನಾವಣೆ ಇರೋದ್ರಿಂದ ಮಾತನಾಡ್ತಾ ಇದ್ದಾರೆ. ಇಷ್ಟು ದಿನ ಎಲ್ಲರೂ ಕೂಡ ಸುಮ್ಮನೆ ಇದ್ದರು. ಈಗ ಚುನಾವಣೆ ಬಂದಿದೆ, ಜನರನ್ನು ಸೆಳಿಬೇಕು, ಮತವನ್ನು ಸೆಳಿಬೇಕು, ಅವರ ಸರ್ಕಾರ ಏನಿದೆ ಅವರ ಪಕ್ಷದ ಒಂದು ಅಧಿಕಾರ ಬರಬೇಕು, ಇದೆಲ್ಲವೂ ಕೂಡ ಇರುತ್ತೆ. ಹೀಗಾಗಿ ಇದೇ ವಿಚಾರ ಇರೋದ್ರಿಂದ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯ ಮಾತುಗಳನ್ನು ಹೇಳ್ತಾರೆ. ಅವ್ರಂಗೆ ಇವ್ರಿಂಗೆ. ಈಗ ನರೇಂದ್ರ ಮೋದಿಗೆ ತಿಳುವಳಿಕೆ ಕಮ್ಮಿ ಇದೆ, ಜ್ಞಾನ ಇಲ್ಲ, ಅವರು ಓದ್ಕೊಂಡಿಲ್ಲ, ಓದು ಬರಹ ಸರಿಯಾಗಿ ಬರಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ ಆರೋಪವನ್ನು ಮಾಡ್ತಿರುವಂಥದ್ದು ಮೋದಿಯ ಬಗ್ಗೆ. ರಾಹುಲ್ ಗಾಂಧಿಯವರು ಅವ್ರ ಎಜುಕೇಷನ್ ಏನಿದೆ ಅನ್ನೋದು ಗೊತ್ತಿದೆ, ಮೋದಿ ಅವರು ಏನು ಓದಿದ್ದಾರೆ ಅನ್ನೋದು ಗೊತ್ತಿದೆ. ಅವರು ಕೆಲವೊಂದು ವಿಚಾರದಲ್ಲಿ ಹೇಳಿಕೊಂಡಾಗ ಅದ್ರ ಬಗ್ಗೆ ಇವರು ಸುಳ್ಳು ಪದವೀಧರರು ಅಂತ ಹೇಳ್ತಾ ಇದ್ದಾರೆ. ಫೇಕ್ ಡಾಕ್ಯುಮೆಂಟನ್ನು ಸೃಷ್ಟಿ ಮಾಡಿಕೊಂಡು ಪದವೀಧರರಾಗಿದ್ದಾರೆ ಅನ್ನೋಂಥ ರೀತಿಯಲ್ಲಿ ರಾಹುಲ್ ಗಾಂಧಿ ಮಾತನಾಡಿದಂತೆ ಕಾಣ್ತಾರೆ. ಹೀಗಾಗಿ ಒಬ್ಬ ದೇಶದ ಪ್ರಧಾನ ಮಂತ್ರಿಯ ಬಗ್ಗೆ ಈ ರೀತಿಯಾಗಿ ಮಾತನಾಡ್ತಾ ಇರೋದು ಸರಿಯಲ್ಲ ಅಂತ ಹೇಳಿ ಇಡೀ BJPಗರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಹಾರ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅವರ ಒಂದು ಹೇಳಿಕೆಯನ್ನು ನಾವು ಒಪ್ಪೋದಿಲ್ಲ, ಅದಕ್ಕೆ ನಮ್ಮ ವಿರೋಧ ಇದೆ ಅನ್ನುವಂಥ ರೀತಿಯಲ್ಲಿ ಎಲ್ಲರೂ ಮಾತನಾಡ್ತಾ ಇರುವಂಥದ್ದು. ರಾಹುಲ್ ಗಾಂಧಿ ಮೋದಿಯ ಒಂದು ವಾಗ್ದಾಳಿ ಇನ್ನೂ ಕೂಡ ಮುಂದುವರೆದೆ. ಎಲ್ಲಿವರೆಗೂ ಬಿಹಾರ ಚುನಾವಣೆಯಲ್ಲಿ ಪ್ರಚಾರ ನಡೀತಾ ಇರುತ್ತೋ, ಪ್ರಚಾರಕ್ಕೆ ಎಲ್ಲಿವರೆಗೂ ಡೆಡ್ನೆಲ್ ಕೊಟ್ಟಿದ್ದಾರೋ ಅಲ್ಲಿಯವರೆಗೂ ಕೂಡ ಈ ರೀತಿಯಾದಂತಹ ಒಂದು ಆಕ್ರೋಶ ಭರಿತಾದಂತಹ ಮಾತುಗಳು, ಆರೋಪಗಳು, ಪ್ರತ್ಯಾರೋಪಗಳು ಎಲ್ಲವೂ ಕೂಡ ಕೇಳಿ ಬರ್ತಾ ಇರುತ್ತೆ ಬಿಹಾರ ಚುನಾವಣೆ ಆಗೋ ತನಕ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.